ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 3/2/2026. ಪ್ರಾಪ್ತ ಮುರಳಿ. ಓಂ ಶಾಂತಿ. ಬಾಪ್ತದ ಮಧುಕನ. ಮಧುರ ಮಕ್ಕಳೇ, ನೀವು ನೆನಪಿನಲ್ಲಿರುವ ಪುರುಷಾರ್ಥವನ್ನು ಖಂಡಿತ ಮಾಡಬೇಕಾಗಿದೆ. ಏಕೆಂದರೆ ನೆನಪಿನ ಬಲದಿಂದಲೇ ನೀವು ಈ ಕರ್ಮಜೀತರಾಗುತ್ತೀರಿ. ಪ್ರಶ್ನೆ: ಯಾವ ವಿಚಾರ ಬಂದಾಗ ಪುರುಷಾರ್ಥದಲ್ಲಿ ಕೆಳಗೆ ಬೀಳುತ್ತೀರಿ? ಈಶ್ವರೀಯ ಸೇವಾಧಾರಿ ಮಕ್ಕಳು ಯಾವ ಸೇವೆಯನ್ನು ಮಾಡುತ್ತಾ ಇರುತ್ತಾರೆ? ಉತ್ತರ: ಕೆಲವು ಮಕ್ಕಳು ತಿಳಿದುಕೊಳ್ಳುತ್ತಾರೆ, ಇನ್ನೂ ಸಮಯವಿದೆ, ಕೊನೆಯಲ್ಲಿ ಪುರುಷಾರ್ಥ ಮಾಡೋಣ ಎಂದು. ಆದರೆ ಮೃತ್ಯುವಿಗೆ ನಿಯಮವಿದೆಯೇ? ನಾಳೆ ನಾಳೆ ಎನ್ನುತ್ತಾ ಮರಣ ಹೊಂದುವರು. ಇನ್ನೂ ಬಹಳ ವರ್ಷಗಳಿವೆ, ಕೊನೆಯಲ್ಲಿ ಮಾಡಿಬಿಡುತ್ತೇವೆ ಎಂದು ತಿಳ್ಕೊಂಡು ಬಿಡ್ತಾರೆ. ಈ ವಿಚಾರವು ಇನ್ನೂ ಬೀಳಿಸಿಬಿಡುವುದು. ಎಷ್ಟು ಸಾಧ್ಯವೋ ನೆನಪಿನಲ್ಲಿರುವ ಪುರುಷಾರ್ಥ ಮಾಡಿ, ಶ್ರೀಮತದಂತೆ ತಮ್ಮ ಕಲ್ಯಾಣವನ್ನು ಮಾಡಿಕೊಳ್ಳುತ್ತಾ ಇರಿ. ಆತ್ಮಿಕ ಈಶ್ವರೀಯ ಸೇವಾಧಾರಿ ಮಕ್ಕಳು ಆತ್ಮಗಳನ್ನು ರಕ್ಷಣೆ ಮಾಡುವ, ಪತಿತರನ್ನು ಪಾವನ ಮಾಡುವ ಸೇವೆ ಮಾಡುತ್ತಿರುತ್ತಾರೆ. ಗೀತೆಯಾಗಿದೆ. ಓಂ ನಮಃ ಶಿವಾಯ. ಓಂ ಶಾಂತಿ. ಇದನ್ನಂತೂ ಮಕ್ಕಳಿಗೆ ತಿಳಿಸಲಾಗಿದೆ. ನಿರಾಕಾರ ತಂದೆಯು ಸಾಕಾರ ಶರೀರವಿಲ್ಲದೆ ಯಾವುದೇ ಕರ್ಮ ಮಾಡಲು ಸಾಧ್ಯವಿಲ್ಲ, ಪಾತ್ರವನ್ನು ಅಭಿನಯಿಸಲು ಸಾಧ್ಯವಿಲ್ಲ. ಆತ್ಮಿಕ ತಂದೆಯು ಬಂದು ಬ್ರಹ್ಮಾರವರ ಮೂಲಕ ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ. ಯೋಗ ಬಲದಿಂದಲೇ ಮಕ್ಕಳು ಸತೋಪ್ರಧಾನರಾಗಬೇಕು ಮತ್ತು ಸತೋಪ್ರಧಾನ ವಿಶ್ವದ ಮಾಲೀಕರಾಗಬೇಕು. ಇದು ಮಕ್ಕಳ ಬುದ್ಧಿಯಲ್ಲಿದೆ. ಕಲ್ಪಕಲ್ಪವೂ ತಂದೆ ಬಂದು ರಾಜಯೋಗವನ್ನು ಕಲಿಸುತ್ತಾರೆ. ಬ್ರಹ್ಮಾರವರ ಮೂಲಕ ಬಂದು ಆದಿಶನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಾರೆ. ಅಂದರೆ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುತ್ತಾರೆ. ಯಾವ ಮನುಷ್ಯರು ದೇವಿ ದೇವತೆಗಳಾಗಿದ್ದಾರೆಯೋ ಅವರು ಈಗ ಬದಲಾಗಿ ಶೂದ್ರ ಪತಿತರಾಗಿಬಿಟ್ಟಿದ್ದಾರೆ. ಭಾರತವು ಪಾರಸ್ಪರ್ಯ ಆಗಿದ್ದಾಗ ಸುಖ, ಶಾಂತಿ, ಪವಿತ್ರತೆ ಎಲ್ಲವೂ ಇತ್ತು. ಇದು 5,000 ವರ್ಷಗಳ ಮಾತಾಗಿದೆ. ನಿಖರವಾದ ಲೆಕ್ಕವನ್ನು ತಂದೆಯು ತಿಳಿಸುತ್ತಾರೆ. ಅವರಿಗಿಂತ ಶ್ರೇಷ್ಠರು ಯಾರೂ ಇಲ್ಲ. ಸೃಷ್ಟಿ ಅಥವಾ ವೃಕ್ಷ ಯಾವುದಕ್ಕೆ ಕಲ್ಪವೃಕ್ಷವೆಂದು ಹೇಳುತ್ತಾರೆಯೋ ಅದರ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಂದೆ ತಿಳಿಸುತ್ತಾರೆ. ಭಾರತದ ಯಾವ ದೇವಿ ಧರ್ಮವಿತ್ತೋ ಅದು ಈಗ ಪ್ರಾಯೋಪವಾಗಿಬಿಟ್ಟಿದೆ. ದೇವಿ ದೇವತಾ ಧರ್ಮವಂತೂ ಈಗಿಲ್ಲ. ದೇವತೆಗಳ ಚಿತ್ರಗಳಿವೆ. ಇದನ್ನು ಭಾರತವಾಸಿಗಳೇ ತಿಳಿದುಕೊಂಡಿದ್ದಾರೆ. ಸತ್ಯಯುಗದಲ್ಲಿ ಲಕ್ಷ್ಮೀನಾರಾಯಣ ರಾಜ್ಯವಿತ್ತು. ಭಲೆ ಶಾಸ್ತ್ರಗಳಲ್ಲಿ ಈ ತಪ್ಪು ಮಾಡಿಬಿಟ್ಟಿದ್ದಾರೆ. ಅಂದರೆ ಕೃಷ್ಣನನ್ನು ದ್ವಾಪಾರದಲ್ಲಿ ಕರೆದುಕೊಂಡು ಹೋಗಿದ್ದಾರೆ. ತಂದೆ ಬಂದು ಮರೆತಿರುವವರಿಗೆ ಮಾರ್ಗವನ್ನು ತಿಳಿಸುತ್ತಾರೆ. ಮಾರ್ಗವನ್ನು ತಿಳಿಸುವವರು ಬರುತ್ತಾರೆಂದರೆ ಎಲ್ಲ ಆತ್ಮರು ಮುಕ್ತಿಧಾಮಕ್ಕೆ ಹೊರಟು ಹೋಗುತ್ತಾರೆ. ಅಂದರೆ ಅವರಿಗೆ ಸರ್ವರ ಸದ್ಗತಿದಾತ ಎಂದು ಹೇಳಲಾಗುತ್ತದೆ. ರಚಯಿತನು ಒಬ್ಬರೇ ಇರುವರು. ಸೃಷ್ಟಿಯು ಒಂದೇ ಆಗಿದೆ. ವಿಶ್ವದ ಚರಿತ್ರೆ ಭೂಗೋಳವು ಒಂದೇ ಆಗಿದೆ. ಅದು ಪುನರಾವರ್ತನೆ ಆಗುತ್ತಾ ಇರುತ್ತದೆ. ಸತ್ಯ, ತ್ರೇತಾ, ದ್ವಾಪರ, ಕಲಿಯುಗ, ನಂತರ ಸಂಗಮಯುಗ ಆಗುತ್ತದೆ. ಕಲಿಯುಗದಲ್ಲಿ ಪತಿತರು, ಸತ್ಯಯುಗದಲ್ಲಿ ಪಾವನರಿರುತ್ತಾರೆ. ಸತ್ಯಯುಗವಾದಾಗ ಅವಶ್ಯವಾಗಿ ಕಲಿಯುಗದ ವಿನಾಶವಾಗುವುದು. ವಿನಾಶಕ್ಕೆ ಮೊದಲು ಸ್ಥಾಪನೆಯಾಗುವುದು. ಸತ್ಯಯುಗದಲ್ಲಂತೂ ಸ್ಥಾಪನೆಯಾಗುವುದಿಲ್ಲ. ಯಾವಾಗ ಪತಿತ ಪ್ರಪಂಚವಾಗುವುದು ಆಗಲೇ ಭಗವಂತನು ಬರುವರು. ಸತ್ಯಯುಗವು ಪಾವನ ಪ್ರಪಂಚವಾಗಿದೆ. ಪತಿತ ಪ್ರಪಂಚವನ್ನು ಪಾವನ ಪ್ರಪಂಚವನ್ನಾಗಿ ಮಾಡಲು ಭಗವಂತನೇ ಬರಬೇಕಾಗುತ್ತದೆ. ಈಗ ತಂದೆಯು ಬಂದು ಬಹಳ ಸಹಜವಾದ ಯುಕ್ತಿಗಳನ್ನು ತಿಳಿಸುತ್ತಾರೆ. ದೇಹದ ಎಲ್ಲಾ ಸಂಬಂಧಗಳನ್ನು ಬಿಟ್ಟು ದೇಹಿ ಅಭಿಮಾನಿಯಾಗಿ ತಂದೆಯ ನೆನಪು ಮಾಡಿ ಪತಿತ ಪಾವನವಂತೂ ಯಾರೋ ಒಬ್ಬರು ಇರುತ್ತಾರಲ್ಲವೇ? ಭಕ್ತರಿಗೆ ಫಲ ಕೊಡುವರು ಒಬ್ಬರೇ ಭಗವಂತರಿದ್ದಾರೆ. ಭಕ್ತರಿಗೆ ಜ್ಞಾನವನ್ನು ಕೊಡುತ್ತಾರೆ. ಪತಿತ ಪ್ರಪಂಚದಲ್ಲಿ ಪಾವನರನ್ನಾಗಿ ಮಾಡಲು ಜ್ಞಾನಸಾಗರನೇ ಬರುತ್ತಾರೆ. ಯೋಗದಿಂದ ಪಾವನರಾಗುತ್ತೀರಿ. ತಂದೆ ವಿನ ಮತ್ತಾರು ಪಾವನರನ್ನಾಗಿ ಮಾಡಲು ಸಾಧ್ಯವಿಲ್ಲ. ಇವೆಲ್ಲ ಮಾತುಗಳನ್ನು ಬುದ್ಧಿಯಲ್ಲಿ ಕೂರಿಸಬೇಕಾಗುತ್ತದೆ. ಅನ್ಯರಿಗೂ ತಿಳಿಸುವುದಕ್ಕಾಗಿ ಮನೆ ಮನೆಯಲ್ಲಿ ಸಂದೇಶ ಕೊಡಬೇಕಾಗಿದೆ. ಭಗವಂತನು ಬಂದಿದ್ದಾರೆಂದು ಹೇಳುವುದಿಲ್ಲ, ಬಹಳ ಯುಕ್ತಿಯಿಂದ ತಿಳಿಸಬೇಕಾಗಿದೆ. ಹೇಳಿ, ಆ ತಂದೆ ಇದ್ದಾರಲ್ಲವೇ? ಒಬ್ಬರು ಲೌಕಿಕ ತಂದೆ, ಇನ್ನೊಬ್ಬರು ಪಾರಲೌಕಿಕ ತಂದೆಗಿದ್ದಾರೆ. ದುಃಖದ ಸಮಯದಲ್ಲಿ ಪಾರಲೌಕಿಕ ತಂದೆಯನ್ನು ನೆನಪು ಮಾಡುತ್ತಾರೆ. ಸುಖಧಾಮದಲ್ಲಿ ಯಾರು ನೆನಪು ಮಾಡೋದಿಲ್ಲ. ಸತ್ಯಯುಗದಲ್ಲಿ ಲಕ್ಷ್ಮೀನಾರಾಯಣ ರಾಜ್ಯದಲ್ಲಿ ಸುಖವೇ ಸುಖವಿತ್ತು. ಸುಖ, ಶಾಂತಿ, ಪವಿತ್ರತೆ ಇತ್ತು. ತಂದೆಯು ಆಸ್ತಿಯು ಸಿಕ್ಕಿದ ಮೇಲೆ ಮತ್ತೇಕೆ ಕರೆಯುವರು? ತಂದೆಯ ಆಸ್ತಿ ಸಿಕ್ಕಿದ ಮೇಲೆ ಮತ್ತೇಕೆ ಕರೆಯುವರು? ಆತ್ಮಕ್ಕೆ ಗೊತ್ತಿದೆ ನಮಗೆ ಸುಖವಿದೆ. ಇದನ್ನು ಯಾರು ಬೇಕಾದರೂ ಹೇಳುವರು. ಇಲ್ಲಿ ಸುಖವೇ ಸುಖವಿರುತ್ತದೆ. ತಂದೆಯು ದುಃಖಕ್ಕಾಗಿ ಸೃಷ್ಟಿಯನ್ನು ರಚಿಸಲಿಲ್ಲ. ಇದು ಮಾಡಲ್ಪಟ್ಟ ನಾಟಕವಾಗಿದೆ.
ಯಾರ ಪಾತ್ರವು ಕೊನೆಯಲ್ಲಿದೆಯೋ 2-4 ಜನ್ಮಗಳನ್ನು ತೆಗೆದುಕೊಳ್ಳುವರು. ಅವರು ಖಂಡಿತವಾಗಿ ಉಳಿದ ಸಮಯದಲ್ಲಿ ಶಾಂತಿಯಲ್ಲಿರುತ್ತಾರೆ. ಆದರೆ ಅವರು ಡ್ರಾಮಾದ ಆಟದಿಂದಲೇ ದೂರ ಹೋಗಲು ಹೊರಟು ಹೋಗಲು ಸಾಧ್ಯವಿಲ್ಲ. ಈ ಆಟದಲ್ಲಿ ಎಲ್ಲರೂ ಪಾತ್ರವು ಆಧಾರಿತವಾಗಿದೆಯಲ್ಲವೇ? ಪಾತ್ರಧಾರಿಯರಲ್ಲವೇ? ಕೆಲವು ಆತ್ಮರಿಗೆ ಶ್ರೇಷ್ಠಾತಿ ಶ್ರೇಷ್ಠ ಸಿಕ್ಕಿದೆ ಪಾತ್ರ, ಕೆಲವರಿಗೆ ಕಡಿಮೆ. ಇದನ್ನು ಸಹ ನೀವೀಗೆ ತಿಳಿದುಕೊಂಡಿದ್ದೀರಿ. ಈಶ್ವರನ ಅಂತ್ಯವನ್ನು ಪಡೆಯಲು ಸಾಧ್ಯವಿಲ್ಲ ಎಂದು ಗಾಯನವಿದೆ. ತಂದೆಯ ಬಂದು ರಚಿತನೇ ಬರುವುದಿಲ್ಲವೋ ಅಲ್ಲಿವರೆಗೆ ರಚಯಿತ ಮತ್ತು ರಚನೆಯನ್ನು ಅರಿತುಕೊಳ್ಳಲು ಸಾಧ್ಯವಿಲ್ಲ. ತಂದೆ ಬಂದು ತಿಳಿಸುತ್ತಾರೆ, ನಾನು ಸಾಧಾರಣ ತನುವಿನಲ್ಲಿ ಪ್ರವೇಶ ಮಾಡುತ್ತೇನೆ. ನಾನು ಯಾರಲ್ಲಿ ಪ್ರವೇಶ ಮಾಡುತ್ತೇನೆಯೋ ಅವರು ತನ್ನ ಜನ್ಮಗಳನ್ನು ಅರಿತುಕೊಂಡಿಲ್ಲ. ಅವರಿಗೆ ತನ್ನ 84 ಜನ್ಮಗಳ ಕಥೆಯನ್ನು ತಿಳಿಸುತ್ತೇನೆ. ಯಾರದೇ ಪಾತ್ರದಲ್ಲಿ ಬದಲಾವಣೆಯಾಗಲು ಸಾಧ್ಯವಿಲ್ಲ. ಇದು ಮಾಡಲ್ಪಟ್ಟ ನಾಟಕವಾಗಿದೆ. ಇದು ಸಹ ಯಾರ ಬುದ್ಧಿಯಲ್ಲಿ ಇವು ಕುಳಿತುಕೊಳ್ಳುವುದಿಲ್ಲ. ಯಾವಾಗ ಪವಿತ್ರವಾಗಿ ತಿಳಿದುಕೊಳ್ಳುವರೋ ಆಗ ಬುದ್ಧಿಯಲ್ಲಿ ಕುಳಿತುಕೊಳ್ಳುತ್ತದೆ. ಚೆನ್ನಾಗಿ ತಿಳಿದುಕೊಳ್ಳುವುದಕ್ಕಾಗಿಯೇ ಈ 7 ದಿನಗಳ ಬಟ್ಟಿ ಇದೆ. ಭಾಗವತ ಇತ್ಯಾದಿಗಳನ್ನು 7 ದಿನಗಳಿಡುತ್ತಾರೆ. ಇಲ್ಲಿಯೂ ಸಹ ಕೊನೆ ಪಕ್ಷ 7 ದಿನಗಳ ವಿನ ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಕೆಲವರಂತೂ ಬಹಳ ಚೆನ್ನಾಗಿ ತಿಳಿದುಕೊಳ್ಳುತ್ತಾರೆ. ಇನ್ನು ಕೆಲವರು 7 ದಿನಗಳ ಕಾಲ ತಿಳಿದುಕೊಂಡು ಸಹ ಏನೂ ಅರ್ಥ ಮಾಡಿಕೊಳ್ಳುವುದಿಲ್ಲ, ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ. ನಾನಂತೆ 7 ದಿನಗಳ ಕಾಲ ಬಂದೆನು, ನಮ್ಮ ಬುದ್ಧಿಯಲ್ಲಿ ಏನೂ ಕುಳಿತುಕೊಳ್ಳುವುದಿಲ್ಲವೆಂದು ಹೇಳಿಬಿಡುತ್ತಾರೆ. ಶ್ರೇಷ್ಠ ಪದವಿಯನ್ನು ಪಡೆಯುವ ಭಾಗ್ಯವು ಇಲ್ಲವೆಂದರೆ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದೇ ಇಲ್ಲ. ಆದರೂ ಸಹ ಅವರ ಕಲ್ಯಾಣವಂತೂ ಆಯ್ತಲ್ವೇ? ಪ್ರಜೆಗಳು ಈ ರೀತಿಯಾಗಿ ತಯಾರಾಗುತ್ತಾರಲ್ವೇ? ಬಾಕಿ ರಾಜ್ಯ ಭಾಗ್ಯವನ್ನು ತೆಗೆದುಕೊಳ್ಳುವುದರಲ್ಲಿ ಗುಪ್ತ ಪರಿಶ್ರಮ ಇದೆ. ತಂದೆಯ ನೆನಪು ಮಾಡುವುದರಿಂದಲೇ ವಿಕರ್ಮಗಳು ನಾಶವಾಗುತ್ತವೆ. ಈಗ ಮಾಡಿ ಅಥವಾ ಮಾಡದೇ ಇರಿ, ಆದರೆ ತಂದೆಯ ಆದೇಶ ಇದಾಗಿದೆ. ಪ್ರಿಯವಾದ ವಸ್ತುವನ್ನು ನೆನಪು ಮಾಡಲಾಗುತ್ತದೆ ಅಲ್ಲವೇ? ಹೇ ಪತಿತ ಪಾವನ ಬನ್ನಿ ಎಂದು ಭಕ್ತಿ ಮಾರ್ಗದಲ್ಲಿ ಹಾಡುತ್ತಾರೆ. ಈಗ ಅವರು ಸಿಕ್ಕಿದ್ದಾರೆ. ನನ್ನ ನೆನಪು ಮಾಡಿದರೆ ನಿಮ್ಮ ತುಕ್ಕು ಇಳಿಯುವುದೆಂದು ಹೇಳುತ್ತಾರೆ. ರಾಜ್ಯ ಭಾಗ್ಯವು ಸಹಜವಾಗಿ ಸಿಗಲು ಸಾಧ್ಯವೇ? ಸ್ವಲ್ಪವಾದರೂ ಪರಿಶ್ರಮವಾಗುತ್ತದಲ್ಲವೇ? ನೆನಪಿನಲ್ಲಿ ಪರಿಶ್ರಮವಿದೆ. ಮುಖ್ಯವಾದುದು ನೆನಪಿನ ಯಾತ್ರೆಯಾಗಿದೆ. ಬಹಳ ನೆನಪು ಮಾಡುವರು ಕರ್ಮಾತೀತ ಸ್ಥಿತಿಯನ್ನು ಪಡೆಯುತ್ತಾರೆ. ಪೂರ್ಣ ನೆನಪು ಮಾಡದಿದ್ದರೆ ಈ ಕರ್ಮ ವಿನಾಶವಾಗುವುದಿಲ್ಲ. ಯೋಗ ಬಲದಿಂದಲೇ ವಿಕರ್ಮ ಜೀವಿತರಾಗಬೇಕಾಗಿದೆ. ಮೊದಲು ಸಹ ಯೋಗ ಬಲದಿಂದಲೇ ವಿಕರ್ಮಗಳನ್ನು ಜಯಿಸಿದ್ದೀರಿ. ಯಾವಾಗ ಕಲಿಯುಗದ ಅಂತ್ಯದಲ್ಲಿ ಯಾರು ಪವಿತ್ರರಿಲ್ಲ ಅಂದಮೇಲೆ ಲಕ್ಷ್ಮೀನಾರಾಯಣರು ಇಷ್ಟು ಪವಿತ್ರರು ಹೇಗಾದರು? ಇದಂತೂ ಸ್ಪಷ್ಟವಾಗಿದೆ. ಈ ಗೀತಾ ಜ್ಞಾನದ ಭಾಗವು ಪುನರಾವರ್ತನೆ ಆಗುತ್ತಿದೆ. ಶಿವ ಭಗವಾನ್ ವಾಚ್ ತಪ್ಪುಗಳಂತೂ ಆಗುತ್ತಿರುವಲ್ಲವೇ? ತಂದೆಯ ಬಂದು ಸುಧಾರಣೆ ಮಾಡುತ್ತಿರುತ್ತಾರೆ. ಭಾರತದ ಯಾವುದೆಲ್ಲ ಶಾಸ್ತ್ರಗಳಿಲ್ಲವೋ ಎಲ್ಲವೂ ಭಕ್ತಿ ಮಾರ್ಗದಾಗಿದೆ. ತಂದೆಯು ತಿಳಿಸುತ್ತಾರೆ, ನಾನು ಯಾವುದನ್ನು ಹೇಳಿದ್ದೇನೋ ಅದು ಯಾರಿಗೂ ತಿಳಿದಿಲ್ಲ. ಯಾರಿಗೆ ತಿಳಿಸಿದ್ದೇನೆಯೋ ಅವರು ಪದವಿಯನ್ನು ಪಡೆದರು, 21 ಜನ್ಮಗಳ ಪ್ರಾರಬ್ಧವನ್ನು ಪಡೆದರು. ನಂತರ ಜ್ಞಾನವು ಪ್ರಾಯಲೋಪವಾಗಿ ಬಿಡುತ್ತದೆ. ನೀವೇ ಚಕ್ರವನ್ನು ಸುತ್ತಿ ಬಂದಿದ್ದೀರಿ. ಕಲ್ಪದ ಮೊದಲು ಯಾರು ಕೇಳಿದ್ದರೂ ಅವರೇ ಬರುತ್ತಾರೆ. ನಾವೀಗ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವ ಸಸಿಯನ್ನು ನಾಟಿ ಮಾಡುತ್ತೇವೆಂದು ನಿಮಗೆ ತಿಳಿದಿದೆ. ಇದು ದೈವೀ ವೃಕ್ಷದ ನಾಟಿಯಾಗಿದೆ. ಅವರಂತೂ ಈ ವೃಕ್ಷಗಳ ಬಹಳ ನಾಟಿ ಮಾಡುತ್ತಿರುತ್ತಾರೆ. ತಂದೆಯು ಬಂದು ವ್ಯತ್ಯಾಸವನ್ನು ತಿಳಿಸುತ್ತಾರೆ. ತಂದೆಯು ದೈವೀ ಹೂಗಳ ನಾಟಿ ಮಾಡುತ್ತಾರೆ. ಅವರಂತೂ ಅರಣ್ಯದ ನಾಟಿ ಮಾಡುತ್ತಿರುತ್ತಾರೆ. ಕೌರವರು ಮತ್ತು ಪಾಂಡವರು ಏನು ಮಾಡಿ ಹೋದರು? ಮನುಷ್ಯನ ಯೋಜನೆ ಏನು ಮತ್ತು ನಿಮ್ಮ ಭೋಜನಗಳು ಏನೆಂಬುದು ತೋರಿಸುತ್ತೀರಿ. ಮನುಷ್ಯರ ಪ್ರಪಂಚವು ವೃದ್ಧಿಯಾಗದಿರಲಿ, ಕುಟುಂಬ ಕಲ್ಯಾಣ ಯೋಜನೆ ಮಾಡಬೇಕು. ಯಾವುದರಿಂದ ಜನಸಂಖ್ಯೆಯು ಹೆಚ್ಚಾಗಬಾರದು ಎಂದು ತಮ್ಮ ಪ್ಲಾನ್ ಮಾಡುತ್ತಾರೆ. ಅದಕ್ಕೆ ಪರಿಶ್ರಮ ಪಡುತ್ತಾರೆ. ತಂದೆಯಂತೂ ಬಹಳ ಒಳ್ಳೆಯ ಮಾತನ್ನು ತಿಳಿಸುತ್ತಾರೆ. ಅನೇಕ ಧರ್ಮಗಳು ವಿನಾಶವಾಗುತ್ತವೆ ಮತ್ತು ಒಂದೇ ದೇವಿ ದೇವತಾ ಧರ್ಮದ ಪರಿವಾರವನ್ನು ಸ್ಥಾಪನೆ ಮಾಡುತ್ತದೆ. ಸತ್ಯುಗದಲ್ಲಿ ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮ ಕುಟುಂಬ ಇತ್ತು ಮತ್ತು ಇಷ್ಟೊಂದು ಕುಟುಂಬಗಳಿರಲಿಲ್ಲ. ಭಾರತದಲ್ಲಿ ಎಷ್ಟೊಂದು ಕುಟುಂಬಗಳಿವೆ. ಗುಜರಾತ್ ಕುಟುಂಬ, ಮಹಾರಾಷ್ಟ್ರ ಕುಟುಂಬ. ವಾಸ್ತವದಲ್ಲಿ ಭಾರತವಾಸಿಗಳದು ಒಂದೇ ಕುಟುಂಬ ಇರಬೇಕು.
ಅನೇಕ ಕುಟುಂಬಗಳಿದ್ದರೆ ಅವಶ್ಯವಾಗಿ ಪರಸ್ಪರ ಕಿರಿಕಿರಿ ಇರುತ್ತದೆ ಮತ್ತೆ ಹೊಡೆದಾಟಗಳಾಗುತ್ತವೆ. ಕುಟುಂಬಗಳಲ್ಲಿಯೂ ಸಾಮಾಜಿಕ ಯುದ್ಧ ಹೋಗುತ್ತದೆ. ಹೇಗೆ ಕ್ರಿಶ್ಚಿಯನರದು ತಮ್ಮ ಕುಟುಂಬವಿದೆ, ಆದರೆ ಅವರ ಪರಸ್ಪರದಲ್ಲಿ ಯುದ್ಧ ಹೋಗುತ್ತದೆ. ಪರಸ್ಪರ ಕ್ರಿಶ್ಚಿಯನ್ನರಿಬ್ಬರೂ ಸೇರುವುದಿಲ್ಲ. ನೀರು ನೀರನ್ನು ಹಂಚಲಾಗುತ್ತದೆ. ಸಿಖ್ ಧರ್ಮದವರು ತಿಳಿದುಕೊಳ್ಳುತ್ತಾರೆ, ನಾನು ನಮ್ಮ ಸಿಖ್ ಧರ್ಮದವರಿಗೆ ಹೆಚ್ಚು ಸುಖವನ್ನು ಕೊಡಬೇಕು. ಮಮತೆ ಇರುವ ಕಾರಣ ತಲೆ ಕೆಡಿಸಿಕೊಳ್ಳುತ್ತಾರೆ. ಯಾವಾಗ ಅಂತ್ಯವಾಗುವುದು, ಆಗ ಸಾಮಾಜಿಕ ಯುದ್ಧಗಳೆಲ್ಲವೂ ಬಂದು ಬಿಡುತ್ತವೆ. ಪರಸ್ಪರ ಹೊಡೆದಾಡಲು ಆರಂಭಿಸುತ್ತಾರೆ. ವಿನಾಶವಂತ ಆಗಲೇಬೇಕಾಗಿದೆ. ಅನೇಕ ಬಾಂಬುಗಳನ್ನು ತಯಾರಿಸಿ ಬಿಡುತ್ತಾರೆ. ಮಹಾಯುದ್ಧವಾದಾಗ ಅವರಲ್ಲಿ 2 ಬಾಂಬುಗಳನ್ನು ಹಾಕಿದರು, ಆದರೆ ಈಗಂತೂ ಬಹಳಷ್ಟು ತಯಾರಿಸಿದ್ದಾರೆ. ಇದು ಬಹಳ ತಿಳಿದುಕೊಳ್ಳುವ ಮಾತಲ್ಲವೇ? ನೀವು ತಿಳಿಸಬೇಕು. ಇದು ಅದೇ ಮಹಾಭಾರತ ಯುದ್ಧವಾಗಿದೆ. ದೊಡ್ಡ ದೊಡ್ಡವರು ಯಾರೆಲ್ಲ ಇದ್ದಾರೆಯೋ ಎಲ್ಲವೂ ಇರುತ್ತಾರೆ. ಒಂದು ವೇಳೆ ಈ ಯುದ್ಧವನ್ನು ನಿಲ್ಲಿಸದಿದ್ದರೆ ಇಡೀ ಪ್ರಪಂಚಕ್ಕೆ ಬೆಂಕಿ ಅಂತೂ ಬೀಳಲೇಬೇಕಾಗಿದೆ. ಅದನ್ನು ನೀವು ತಿಳಿದುಕೊಂಡಿದ್ದೀರಿ. ತಂದೆಯು ಆದಿಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಿದ್ದಾರೆ. ಇದು ಸತ್ಯಯುಗಕ್ಕಾಗಿ ರಾಜಯುಗವಾಗಿದೆ. ಈ ದೇವಿ ದೇವತೆಗಳ ಧರ್ಮವು ಆಗ ಪ್ರಲೋಪವಾಗಿದೆ. ಚಿತ್ರಗಳು ಇವೆ. ತಂದೆಯು ತಿಳಿಸುತ್ತಾರೆ, ಕಲ್ಪದ ಮೊದಲಿನ ತರಹ ಯಾವ ವಿಘ್ನಗಳು ಬರಬೇಕು ಎಲ್ಲವೂ ಬರುತ್ತವೆ. ಮೊದಲೇ ತಿಳಿಯುತ್ತದೆ. ಆದ ನಂತರ ಕಲ್ಪದ ಹಿಂದೆಯೂ ಈ ರೀತಿಯಾಗಿತ್ತು ಎಂದು ತಿಳಿದುಕೊಳ್ಳಲಾಗುತ್ತದೆ. ಇದು ಮಾಡಲ್ಪಟ್ಟ ನಾಟಕವಾಗಿದೆ. ಡ್ರಾಮಾದಲ್ಲಿ ನಾವು ಖಂಡಿತವಾಗಿ ನೆನಪಿನಲ್ಲಿರುತ್ತಾ ಯಾತ್ರೆಯನ್ನು ಮರೆಯಬಾರದು. ಇದಕ್ಕೆ ಪರಿಶ್ರಮ ಎಂದು ಹೇಳಲಾಗುತ್ತದೆ. ನೆನಪಿನ ಯಾತ್ರೆಯಲ್ಲಿ ನಿಲ್ಲಲು ಸಾಧ್ಯವಿಲ್ಲ, ಸುಸ್ತಾಗಿ ಬಿಡುತ್ತಾರೆ. ರಾತ್ರಿಯ ಪ್ರಯಾಣಿಕರೇ ಸುಸ್ತಾಗಬೇಡ ಎಂದು ಗೀತೆ ಇದೆ. ಇದರ ಅರ್ಥವನ್ನು ಯಾರು ತಿಳಿದುಕೊಂಡಿಲ್ಲ. ಇದು ನೆನಪಿನ ಯಾತ್ರೆಯಾಗಿದೆ. ಇದರಿಂದ ರಾತ್ರಿಯ ಮುಕ್ತವಾಗಿ ದಿನವೂ ಬರುತ್ತದೆ. ಅರ್ಧಕಲ್ಪವು ಪೂರ್ಣವಾಗಿ ಮತ್ತೆ ಸುಖವು ಆರಂಭವಾಗುತ್ತದೆ. ತಂದೆಯ ಮನೋಭಾವ ಅರ್ಥವೇ ತಿಳಿಸಿದ್ದಾರೆ. ಕೇವಲ ಗೀತೆಯಲ್ಲಿ ಕೃಷ್ಣನ ಹೆಸರನ್ನು ಹಾಕಿರುವುದರಿಂದ ಆ ಶಕ್ತಿ ಉಳಿದಿಲ್ಲ. ಈಗಂತೂ ಎಲ್ಲರ ಕಲ್ಯಾಣವಾಗಬೇಕಾಗಿದೆ. ಆದರೆ ನಾವು ಎಲ್ಲಾ ಮನುಷ್ಯರ ಮಾತ್ರ ಕಲ್ಯಾಣ ಮಾಡುತ್ತಿದ್ದೇವೆ. ವಿಶೇಷವಾಗಿ ಭಾರತ ಮತ್ತು ಇಡೀ ಪ್ರಪಂಚದ ಆಸ್ತಿಯ ಸಿಗುವುದು ನೆನಪಿನ ಯಾತ್ರೆಯಲ್ಲಿಯ ವಿನಃ ಕಲ್ಯಾಣವಾಗಲು ಸಾಧ್ಯವಿಲ್ಲ. ಈಗ ನಿಮಗೆ ತಿಳಿಸಲಾಗುತ್ತದೆ. ಇವರು ಬೇಹದ್ರ ತಂದೆಯಾಗಿದ್ದಾರೆ. ತಂದೆಯಿಂದ ಆಸ್ತಿ ಸಿಕ್ಕಿತು. ಭಾರತವಾಸಿಗಳು 84 ಜನ್ಮಗಳನ್ನು ತೆಗೆದುಕೊಂಡಿದ್ದೀರಿ. ಪುನರ್ಜನ್ಮದ ಲೆಕ್ಕವಿದೆ. 84 ಜನ್ಮಗಳನ್ನು ಯಾರು ತೆಗೆದುಕೊಳ್ಳುತ್ತಾರೆ ಎಂಬುದನ್ನು ಯಾರಿಗೇ ಗೊತ್ತಿಲ್ಲ. ತಮ್ಮದೇ ಶ್ಲೋಕಗಳನ್ನು ಮಾಡಿ ತಿಳಿಸುತ್ತಿರುತ್ತಾರೆ. ಅದೇ ಗೀತೆಯಾಗಿದೆ. ಆದರೆ ಅನೇಕ ಟೀಕೆಗಳನ್ನು ಬರೆದು ಬಿಡುತ್ತಾರೆ. ಗೀತೆಗಂತೂ ಭಗವಂತನನ್ನು ದೊಡ್ಡದನ್ನಾಗಿ ಮಾಡಿಬಿಟ್ಟಿದ್ದಾರೆ. ಗೀತೆಯಲ್ಲಿ ಜ್ಞಾನವಿದೆ. ಭಗವಂತನಲ್ಲಿ ಚಲನಚಿತ್ರ ಚರಿತ್ರೆ ಇದೆ. ಭಗವಂತನಲ್ಲಿ ಜೀವನ ಚರಿತ್ರೆ ಇದೆ. ವಾಸ್ತವದಲ್ಲಿ ಗೀತೆ ದೊಡ್ಡದಿರಬೇಕು. ಜ್ಞಾನಸಾಗರನು ತಂದೆಯಾಗಿದ್ದಾರೆ. ಅವರ ಜ್ಞಾನವು ನಡೆಯುತ್ತಲೇ ಇರುತ್ತದೆ. ಆ ಗೀತೆಯನ್ನಂತೂ ಅರ್ಧ ಭಾಗದಂತೆ ಓಡಿ ಬಿಡುತ್ತಾರೆ. ಈಗ ನೀವು ಬರೀತೀರಿ. ಈ ಜ್ಞಾನವು ಕೇಳುತ್ತಲೇ ಬರುತ್ತೀರಿ. ದಿನ ಪ್ರತಿದಿನ ನಿಮ್ಮ ಬಳಿ ಬರುತ್ತಾ ಇರುತ್ತಾರೆ. ಕ್ರಮೇಣವಾಗಿ ಬರುತ್ತಾರೆ. ಈಗಲೂ ಒಂದು ವೇಳೆ ದೊಡ್ಡ ದೊಡ್ಡ ರಾಜರು ಬಂದು ಬಿಟ್ಟರೆ ಮತ್ತೆ ತಡವಾಗುವುದಿಲ್ಲ. ಬಹು ಬೇಗನೆ ತಂದೆ ಪ್ರತ್ಯಕ್ಷವಾಗುವುದು ಕಂಡು ಬರುತ್ತದೆ. ಮಾತನಾಡುತ್ತಿದ್ದರೆ ಆದ್ದರಿಂದ ಯುಕ್ತಿಯಿಂದ ನಿಧಾನವಾಗಿ ನಡೆಯುತ್ತಾ ಇರುತ್ತದೆ. ಇದು ಗುಪ್ತ ಜ್ಞಾನವಾಗಿದೆ. ಇವರು ಏನ್ ಮಾಡುತ್ತಿದ್ದಾರೆ ಎಂದು ಯಾರಿಗೂ ಗೊತ್ತಿರುವುದಿಲ್ಲ. ರಾವಣನ ಜೊತೆ ನಿಮ್ಮ ಯುದ್ಧವು ಹೇಗಾಗುತ್ತದೆ
ನಿಮ್ಮನ್ನು ನೀವೇ ತಿಳ್ಕೊಂಡಿದ್ದೀರಿ, ಮತ್ಯಾರು ತಿಳ್ಕೊಂಡಿಲ್ಲ. ಭಗವಾನ್ ವಾಚ್, ನೀವು ಸತೋಪ್ರಧಾನರಾಗಲು ನನ್ನನ್ನು ನೆನಪು ಮಾಡಿ, ಆಗ ಪಾಪ ನಾಶವಾಗಿ ಬಿಡುತ್ತದೆ. ಪವಿತ್ರರಾಗಿ ಆಗ ಜೊತೆ ಕರೆದುಕೊಂಡು ಹೋಗಬೇಕು. ಜೀವನ್ಮುಕ್ತಿಯು ಎಲ್ಲರಿಗೂ ಸಿಗುವುದು, ರಾವಣ ರಾಜ್ಯದಿಂದ ಮುಕ್ತಿಯಾಗಿ ಬಿಡುವುದು. ನೀವು ಬರೆಯುತ್ತೀರಿ, ಪರಂಪಿತ ಪರಮಾತ್ಮ ಶ್ರೀಮತದಂತೆ 5,000 ವರ್ಷಗಳ ಹಿಂದಿನ ತರಹ 5,000 ವರ್ಷಗಳ ಮೊದಲಿನ ಶ್ರೇಷ್ಠಾಚಾರಿ ಪ್ರಪಂಚವಂತೂ ಇದನ್ನು ಬುದ್ಧಿಯಲ್ಲಿ ಕೂರಿಸಬೇಕು. ಮುಖ್ಯವಾದ ಮಾತುಗಳನ್ನು ಬುದ್ಧಿಯಲ್ಲಿ ಧಾರಣೆ ಇದ್ದಾಗ ನೆನಪಿನ ಯಾತ್ರೆಯಲ್ಲಿ ತಿರುಗುತ್ತಾರೆ. ಬುದ್ಧಿಯವರಲ್ಲವೇ ಇನ್ನೂ ಸಮಯವಿದೆ, ಕೊನೆಯಲ್ಲಿ ಪುರುಷಾರ್ಥ ಮಾಡೋಣ ಎಂದು ಕೆಲವರು ತಿಳಿದುಕೊಳ್ಳುತ್ತಾರೆ. ಆದರೆ ಮೃತ್ಯುವಿಗೆ ನಿಯಮ ಇದೆ, ನಾಳೆ ನಾಳೆ ಎನ್ನುತ್ತಾ ಸತ್ತು ಹೋಗುತ್ತಾರೆ. ಪುರುಷಾರ್ಥವನ್ನಂತೂ ಮಾಡಲಿಲ್ಲ, ಆದ್ದರಿಂದ ಇನ್ನೂ ಬಹಳಷ್ಟು ವರ್ಷಗಳಿವೆ, ಕೊನೆಯಲ್ಲಿ ಮಾಡಿಬಿಡೋಣ ಎಂದು ತಿಳಿದು ಬಿಡುತ್ತಾರೆ. ಈ ವಿಚಾರವು ಇನ್ನೂ ಬಿಡಿಸಿಬಿಡುವುದು ಎಷ್ಟು ಸಾಧ್ಯವೋ ಅಷ್ಟು ಪುರುಷಾರ್ಥ ಮಾಡುತ್ತಾ ಇರಿ. ಶ್ರೀಮತದಂತೆ ಪ್ರತಿಯೊಬ್ಬರೂ ತಮ್ಮ ಕಲ್ಯಾಣ ಮಾಡಿಕೊಳ್ಳಬೇಕಾಗಿದೆ, ತಮ್ಮ ಪರಿಶೀಲನೆ ಮಾಡಿಕೊಳ್ಳಬೇಕು. ನಾನು ಉಂಗುರವನ್ನು ಎಷ್ಟು ತಂದೆಯ ಸೇವೆ ಮಾಡುತ್ತೇನೆ. ನೀವು ಆತ್ಮಿಕ ಈಶ್ವರಿಯ ಸೇವಾಧಾರಿಗಳಾಗಿದ್ದೀರಲ್ಲವೇ? ನೀವು ಆತ್ಮರನ್ನು ರಕ್ಷಣೆ ಮಾಡುತ್ತೀರಿ. ಆತ್ಮವು ಪತಿತರಿಂದ ಹೇಗೆ ಪಾವನರಾಗುವುದು, ಅದಕ್ಕಾಗಿ ಯುಕ್ತಿಗಳನ್ನು ತಿಳಿಸುತ್ತಿರುತ್ತಾರೆ. ಪ್ರಪಂಚದಲ್ಲಿ ಒಳ್ಳೆಯ ಮಾತು ಕೆಟ್ಟ ಮನುಷ್ಯರಂತೂ ಇದ್ದೇ ಇರುತ್ತಾರೆ. ಪ್ರತಿಯೊಬ್ಬರ ಪಾತ್ರವು ಇದರ ಬೇರೆಯಾಗಿದೆ. ಇದು ಬೇಹದ್ದಿನ ನಾಟಕವಾಗಿದೆ. ಮುಖ್ಯವಾದ ರೆಂಬೆ ಕೊಂಬೆಗಳನ್ನೇ ಏಕೆ ಮಾಡಲಾಗುತ್ತದೆ, ಬಾಕಿ ಎಲೆಗಳಂತೂ ಬಹಳಷ್ಟಿವೆ. ತಂದೆಯೊಂದಿಗೆ ಬುದ್ಧಿಯಾಗೂ ಜೋಡಣೆಯಾಗುತ್ತದೆ. ತಂದೆಯೊಂದಿಗೆ ಬುದ್ಧಿಯೋಗವು ಜೋಡಣೆಯಾಗಲಿ. ತಂದೆಯು ಎಲ್ಲಾ ಮಕ್ಕಳಿಗೆ ತಿಳಿಸುತ್ತಾರೆ, ಪವಿತ್ರರಾದರೆ ಮುಕ್ತಿಧಾಮದಲ್ಲಿ ಹೊರತು ಹೋಗಿರಿ. ಭಾರತ ಯುದ್ಧದಿಂದ ಏನಾಗುವುದೆಂದು ಪ್ರಪಂಚದವರಿಗೆ ಗೊತ್ತಿಲ್ಲ. ಜ್ಞಾನ ಯಜ್ಞವು ರಚಿಸಲ್ಪಟ್ಟಿದೆ, ಏಕೆಂದರೆ ಯಜ್ಞದಲ್ಲಿ ಸ್ವವಾಗಿ ಬಿಡುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತೀತ ಬಾಪ್ತಾದರ ನೆನಪು. ಪ್ರೀತಿಯಾದ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯೇ ನಮಸ್ತೆ. हम रूहानी बच्चों की रूहानी बाप दादा को प्यार प्यार और गुड मॉर्निंग और नमस्ते नमस्ते नमस्ते. शुक्रिया बाबा, शुक्रिया. ಬಾಬಾ ಧಾರಣೆಗಾಗಿ ಮುಖ್ಯ ಸಾರ. ಇದು ಮಾಡಲ್ಪಟ್ಟ ನಾಟಕವಾಗಿದೆ. ಆದ್ದರಿಂದ ವಿಘ್ನಗಳಿಗೆ ಗಾಬರಿಯಾಗಬಾರದು. ವಿಘ್ನಗಳಲ್ಲಿ ತಿಳಿಸಬೇಕಾಗಿದೆ ದೈವವೃಕ್ಷದ ನಾಟಿ ಮಾಡಬೇಕಾಗಿದೆ. ವರದಾನ: ನಾನು ಎಂಬುದರ ತ್ಯಾಗ ಮಾಡುತ್ತಾ ಸೇವೆಯಲ್ಲಿ ಸದಾ ಮಗ್ನರಾಗಿರುವಂತಹ ತ್ಯಾಗಮೂರ್ತಿ ಸೇವಾಧಾರಿ ಭವ. ಸೇವಾಧಾರಿಯು ಸೇವೆಯಲ್ಲಿ ಸಫಲತೆಯ ಅನುಭೂತಿಯನ್ನು ಮಾಡಬೇಕು. ಯಾವಾಗ ನಾನು ಎಂಬುದನ್ನು ತ್ಯಾಗ ಹೋಗುತ್ತದೆ, ನಾನು ಸೇವೆ ಮಾಡಿದೆನು, ಈ ಸೇವಾ ಭಾವದ ತ್ಯಾಗವಿರಲಿ. ನಾನು ಎಂಬುದ ಬರಬಾರದು, ಆದರೆ ನಾನು ಮಾಡುವೆನು. ಮಾಡಿಸುವವರು ತಂದೆಯಿದ್ದಾರೆ. ನಾನು ಎಂಬುದು ತಂದೆ ಪ್ರೀತಿಯಲ್ಲಿ ಲೀನವಾಗಿರಬೇಕು. ಇದಕ್ಕೆ ಸೇವೆಯಲ್ಲಿ ಸದಾ ಮಗ್ನರಾಗಿರುವ ತ್ಯಾಗಮೂರ್ತಿ ಸತ್ಯ ಸೇವಾಧಾರಿ ಎಂದು ಹೇಳಲಾಗುವುದು. ಮಾಡಿಸುವವರು ಮಾಡಿಸುತ್ತಿದ್ದಾರೆ, ನಾವು ನಿಮಿತ್ತ ಆಗಿದ್ದೇವೆ. ಸೇವೆಯಲ್ಲಿ ನಾನು ಎಂಬುದನ್ನು ಸೇರ್ಪಡೆ ಆಗುವುದು, ಅರ್ಥಾತ್ ಲೋಕ್ ತಾಜ್ ಆಗುವುದು. ಸತ್ಯ ಸೇವಾಧಾರಿಯಲ್ಲಿ ಈ ಮನುಷ್ಯರಲ್ಲೂ ಸಾಧ್ಯವಿಲ್ಲ. ಸ್ಲೋಗನ್ ಆಗಿದೆ: ವ್ಯರ್ಥವನ್ನು ಸಮಾಪ್ತಿಗೊಳಿಸಿಬಿಡಿ. ಆದ್ದರಿಂದ ಸೇವೆಯನ್ನು ಅವಕಾಶಗಳನ್ನು ತಮ್ಮ ಮುಂದೆ ಬರುತ್ತವೆ. ಅವ್ಯಕ್ತ ಸೂಚನೆ: ಏಕತೆ ಮತ್ತು ಏಕರಸ
ಗುಣಗಳೆಲ್ಲ ಗುಣಗಳ ಮೂಲಕ ಸಫಲತಾಮೂರ್ತಿ ಸಂಪನ್ನವಾಗಿರಿ. ಏಕತೆಗಾಗಿ ಸ್ವಯಂನಲ್ಲಿ ಸಮಾವೇಶವಾಗಿರುವ ಶಿವಶಕ್ತಿ, ಇದರಿಂದ ಇನ್ನೊಬ್ಬರ ಸಂಸಾರ ಅವಶ್ಯವಾಗಿ ಶಿಥಿಲವಾಗುವುದು. ಸದಾ ಒಬ್ಬರಿಗೊಬ್ಬರಿಗೂ ಇದಕ್ಕೆ ಸೇವೆಯಲ್ಲಿ ಸದಾ ಮಗ್ನರಾಗಿರುವ ತ್ಯಾಗಮೂರ್ತಿ ಶಿವ ಸತ್ಯ ದೇವಾದರೆ ಎಂದು ಹೇಳಲಾಗುವುದು. ಮಾಡಿಸುವವರು ಮಾಡಿಸುತ್ತಿದ್ದಾರೆ, ನಾನು ನಿಮಿತ್ತ ಆಗಿದ್ದೇನೆ. ಸೇವೆಯಲ್ಲಿ ನಾನು ಎಂಬುದು ಸೇರ್ಪಡೆ ಆಗುವುದು, ಅರ್ಥಾತ್ ಮೋಹತಾಜ್ ಆಗುವುದು. ಸತ್ಯ ಸೇವಾಧಾರೆಯಲ್ಲಿ ಈ ಸಂಸ್ಕಾರವಿರಲು ಸಾಧ್ಯವಿಲ್ಲ. ಸ್ಲೋಗನ್: ವ್ಯರ್ಥವನ್ನು ಸಮಾಪ್ತಿಗೊಳಿಸಬೇಡಿ, ಅದರಿಂದ ಸೇವೆಯ ಅವಕಾಶವನ್ನು ತಮ್ಮ ಮುಂದೆ ಬರುತ್ತದೆ. ಅವ್ಯಕ್ತ ಸೂಚನೆ: ಏಕತೆ ಮತ್ತು ವಿಶ್ವಾಸದ ಗುಣಲಕ್ಷಣಗಳ ಮೂಲಕ ಸಫಲತಾ ಸಂಪನ್ನ ಮೂರ್ತಿ ಆಗಿರಿ. ಏಕತೆಗಾಗಿ ಸ್ವಯಂನಲ್ಲಿ ಸಮಾವೇಶಿಸಿರುವ ಶಕ್ತಿ ಬೇಕು. ಇದರಿಂದ ಇನ್ನೊಬ್ಬರ ಸಂಸ್ಕಾರ ಅವಶ್ಯವಾಗಿ ಶಿಥಿಲವಾಗುವುದು. ಸದಾ ಒಬ್ಬರಿಗೊಬ್ಬರಲ್ಲಿ ಸ್ನೇಹದ ಶ್ರೇಷ್ಠತೆಯ ಭಾವನೆಯಿಂದ ಸಂಪರ್ಕದಲ್ಲಿ ಬನ್ನಿ. ಗುಣಗ್ರಾಹಿಯಾಗಿ, ಆಗ ಏಕತೆ ಕಾರ್ಯವಾಗಲು ಸಾಧ್ಯ. ನಿಮ್ಮ ಸಂಘಟನೆಯ ಶುಭ ಭಾವನೆ ಅನೇಕರ ಆತ್ಮರಿಗೆ ಭಾವನೆಯ ಫಲ ಕೊಡುವುದಕ್ಕೆ ನಿಮಿತ್ತರಾಗುವುದು. ಅವರಿಗೆ ಹೊಸ ದಾರಿ ಸಿಗುವುದು. ಓಂ ಶಾಂತಿ.